ಸೊ ಗಾಯ್ಸ್, ಈಗ ಬಂದುಬಿಟ್ಟು ವೈರಲ್ ಆಗ್ತಿದೆಯಲ್ವಾ ವಿಡಿಯೋ, ಯಾವುದಂದರೆ ಲೈಕ್ ಗಾಡ್ ವೀಡಿಯೋಸ್ ಬಂದುಬಿಟ್ಟು ತುಂಬ ವೈರಲ್ ಆಗ್ತಿದೆ. ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಒಂದು ನೀವು ಮೋಟಿವೇಶನ್ ಆಗಿ ಅಂತ ಒಂದು ಚಾನೆಲ್ನು ಕೂಡ ತೋರಿಸ್ತೀನಿ. ಸೇಮ್ ಅದೇ ಥರ ಚಾನೆಲ್ ಥರ ವೀಡಿಯೋ ಯಾವ ಥರ ಮಾಡೋದಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಓಕೆನಾ, ಡೀಟೇಲ್ಸ್ ಆಗಿ. ಸೊ ನೋಡಿ ಕಲ್ತ್ಕೊಳ್ಳಿ ಯಾವ ಥರ ನಾವು ಮಾಡೋದು ಏನು ಎತ್ತ ಅಂತ. ಓಕೆನಾ. ಸೊ ಈ ಥರ ವೀಡಿಯೋಸ್ ಮಾಡಿದರೆ ಚೆನ್ನಾಗಿ ನಿಮಗೆ ವ್ಯೂಸ್ನು ಕೂಡ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಚಾನೆಲ್ ಮಾನಿಟೈಸೇಷನ್ ಕೂಡ ಆಗಿಬಿಡುತ್ತೆ. ಓಕೆನಾ ಗೈಸ್, ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗ್ಲೇ ಗೊತ್ತಾಗೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಮಿಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟ್ ನಾನು ನಿಮಗೆ ಯೂಟ್ಯೂಬ್ ಓಪನ್ ಮಾಡಿ ಒಂದು ಚಾನಲ್ನ ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಸ್ವಲ್ಪ ಮೋಟಿವೇಶನಲ್ ಕೊಟ್ಬಿಡ್ತೀನಿ. ಸೊ ನಾವು ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಒಂದು ಚಾನಲ್ ನೋಡ್ತಿರ್ಬೋದು, ಎಪಿಕ್ ಯಂಗ್ ಅಂತ. ಸೊ ಇವ್ರದ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇವ್ರದ್ದು 4.79 ಲ್ಯಾಕ್ ಅಲ್ಲ 79 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ಇವ್ರ ವೀಡಿಯೋ ಎಷ್ಟು ಪೋಸ್ಟ್ ಮಾಡಿದ್ದಾರೆ, ಜಸ್ಟ್ 39 ವೀಡಿಯೋಸ್ ಅಷ್ಟೇ, ಬರೀ 39 ವೀಡಿಯೋಸ್ ಅಷ್ಟೇ ಪೋಸ್ಟ್ ಮಾಡಿರೋದು. ಆ್ಯಂಡ್ ಇವ್ರದ್ದು ಶಾರ್ಟ್ಸ್ ಬಗ್ಗೆ ನಾವು ಮಾತಾಡೋದಾದರೆ ನೀವು ನೋಡ್ಬೋದು ಎಷ್ಟು ಲ್ಯಾಕಲ್ಲೇ ಬಂದುಬಿಟ್ಟು ವ್ಯೂಸ್ ಹೋಗಿದೆ ಅಂತ. ಈಗ ರೀಸೆಂಟಾಗಿ ಹಾಕಿರೋ ವೀಡಿಯೋದಲ್ಲಿ 37 ಲ್ಯಾಕು, 60 ಲ್ಯಾಕ್, 5 ಲ್ಯಾಕು, 16 ಲ್ಯಾಕ್, 7 ಲ್ಯಾಕ್ ಎಲ್ಲ ಬಂದುಬಿಟ್ಟು ಲ್ಯಾಕ್ಸಲ್ಲೇ ವ್ಯೂಸ್ ಹೋಗಿದೆ. ಆ್ಯಂಡ್ ಇವರು ಯಾವ ಥರ ವೀಡಿಯೋ ಮಾಡ್ತಾರೆ ಅಂತಲೂ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ಫಾರ್ ಎಕ್ಸಾಂಪಲ್ಗೆ. ಓಕೆನಾ. ನೋಡಿದ್ರಲ್ಲ, ಈ ಥರ ವೀಡಿಯೋ ಬಂದುಬಿಟ್ಟು ಇವರು ಮಾಡ್ತಾರೆ. ಲೈಕ್ ಗಾಡ್ ರಿಲೇಟೆಡ್ ವೀಡಿಯೋಸ್ ಬಂದುಬಿಟ್ಟು ಇವರು ಮಾಡ್ತಾರೆ. ಗಾಡ್ ಟೈಪ್ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಮಾಡ್ತಾರೆ. ತುಂಬ ಜನ ಬಂದುಬಿಟ್ಟು ಗಾಡ್ ಟೈಪ್ ವೀಡಿಯೋ ನೋಡೋಕ್ಕೂ ಇಷ್ಟಪಡ್ತಾರೆ. ಆ್ಯಂಡ್ ಇವ್ರ ಚಾನಲ್ ಕೂಡ ಮಾನಿಟೈಸ್ ಆಗಿದೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಕಾಮೆಂಟ್ ಬಾಕ್ಸಲ್ಲಿ ಓಪನ್ ಮಾಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಡಾಲರ್ ಸಿಂಬಲ್ ಇದೆ. ಈ ಡಾಲರ್ ಸಿಂಬಲ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇವ್ರಿಗೆ ಸೂಪರ್ ಥ್ಯಾಂಕ್ಸು, ಸೂಪರ್ ಚಾಟ್ ಬಟನ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಇವ್ರಿಗೆ ದುಡ್ಡು ಸೆಂಡ್ ಮಾಡೋದು. ಸೊ ಇದು ಬಂದುಬಿಟ್ಟು ಯಾರಿಗೆ ಓಪನ್ ಆಗೋದು, ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೋ ಅವ್ರಿಗೆ ಮಾತ್ರ ಬಂದುಬಿಟ್ಟು ಇವ್ರ ಡಾಲರ್ ಸಿಂಬಲ್ ಬರೋದು ಆ್ಯಂಡ್ ದುಡ್ಡು ಸೆಂಡ್ ಮಾಡೋ ಆಪ್ಷನ್ ಕೂಡ ನಮಗೆ ಸಿಗೋದು. ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಇದೇ ಟೈಪ್ ವೀಡಿಯೋ ನಾವು ಯಾವ ಥರ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲಾಗಿ. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ಈಗ ನಾವು ಏನು ಮಾಡೋಣ, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ChatGPT ಅಂತ ಇಲ್ಲಿ ಟೈಪ್ ಮಾಡಿ. ಓಕೆನಾ. ChatGPT ಅಂತ ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಮೊದಲನೇದು ವೈಟ್ ಕಲರಲ್ಲಿ ಇದೆಯಲ್ಲ, ಈ ChatGPTಯನ್ನು ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೇಕು. ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಈ ChatGPTನ ನಿಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡಿ, ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡೆ ಇದಕ್ಕೆ ಹೇಳಿ ನಿಮ್ಮ ಮೈಂಡಲ್ಲಿ ಏನು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ಗೆ ನಮಗೆ ಅದೇ ಥರ ವೀಡಿಯೋ ಬೇಕಂದರೆ, ಓಕೆನಾ. ಸೊ ನಾನು ಒಂದು ಹೇಳ್ತೀನಿ, ಇಲ್ಲಿ ಮೈಕ್ ಬಟನ್ ಇದೆಯಲ್ಲ, ಈ ಮೈಕ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೇಳ್ಕೊತೀನಿ ನಾನು. ಓಕೆನಾ. ನೀವು ಹೇಳ್ಕೊಳ್ಳಬಹುದು, ಇಲ್ಲ ನಿಮಗೆ ಟೈಪ್ ಮಾಡಬೇಕಂದ್ರೆ ಟೈಪ್ ಕೂಡ ನೀವು ಮಾಡ್ಕೋಬೋದು. ನಾನು ಸಿಂಪಲ್ ಇಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಾನು ಟೈಪ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನನಗೆ ಒಂದು ಸಾಧು ಮತ್ತು ನಾಯಿ ಕತೆ ಬರೆದು ಕೊಡಿ. ಆ್ಯಂಡ್ ಸಾಧು ಒಂದು ಹಿಮಾಲಯ ಪರ್ವತದಲ್ಲಿರ್ತಾರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಾಧು ನಾಯಿನ ದ್ವೇಷಿಸ್ತಾರೆ. ಅದಾದಮೇಲೆ ನಾಯಿ ಸಾಧುನ ಮನಸ್ಸನ್ನು ಗೆದ್ದುಬಿಡ್ತಾರೆ. ಒಂದು ಕತೆ ಬರೆದು ಕೊಡಿ, 100 ವರ್ಡ್ಸಲ್ಲಿ ಬರೆದು ಕೊಡಿ ಕನ್ನಡದಲ್ಲಿ ಅಂತ ಹೇಳಿದ್ದೀನಿ. ಇದು ಅಂತ ಆಗಿಬಿಟ್ಟಿದೆ. ಓಕೆನಾ. ಸೊ ನೀವೇನು ಮಾಡಬೇಕು, ಸೇಮ್ ಇದೇ ಥರ ಟೈಪ್ ಮಾಡ್ಕೋಬೇಕು. ನಿಮಗೆ ಬಂದುಬಿಟ್ಟು ಜಸ್ಟ್ ನೀವು ಈಗ ಸಾಧು ಮತ್ತು ನಾಯಿದು ಕತೆ ಬರೆದು ಕೊಡಿ ಅಂದರೆ ಸೇಮ್ ಕತೆ ಬರೆದು ಕೊಟ್ಬಿಡ್ತಾರೆ. ಓಕೆನಾ. ಸೇಮ್ ಅಂದರೆ ತುಂಬ ಜನ ಆ ಥರ ಕೇಳಿರ್ತಾರೆ, ನಾಯಿ ಮತ್ತು ಸಾಧುದು ಕತೆ ಬರೆದು ಕೊಡಿ ಅಂತ. ನಾವು ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿದರೆ ಯಾವ ಪ್ಲೇಸಲ್ಲಿ ಯಾವ ಥರ ಆ್ಯಂಡ್ ಏನು ಎತ್ತ ಅಂತ ಸ್ವಲ್ಪ ನಾವು ಡೀಟೇಲ್ಸ್ ಆಗಿ ಹೇಳಿದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಸ್ಟೋರಿ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಮಗೆ ಒಂದು ಸ್ಟೋರಿ ಬರೆದು ಕೊಟ್ಟಿದ್ದಾರೆ. ಹಿಮಾಲಯ ಪರ್ವತದ ಶಿಖರದಲ್ಲಿ ಒಬ್ಬ ಸಾಧು ತಪಸ್ಸು ಮಾಡುತ್ತಿದ್ದನು. ಅವನು ಏಕಾಂತ ಇಷ್ಟಪಡುತ್ತಿದ್ದನು, ಯಾರನ್ನು ವಿಶೇಷವಾಗಿ ಪ್ರಾಣಿಗಳನ್ನು ಹತ್ತಿರ ಬರಲು ಬಿಡುತ್ತಿರಲಿಲ್ಲ. ಒಂದು ದಿನ ಚಳಿಯಲ್ಲಿ ನಡುಗುತ್ತಿದ್ದ ಒಂದು ನಾಯಿ ಅವನ ಹತ್ರ ಆಶ್ರಮ ಬಳಿ ಬಂತು. ಸಾಧು ಕೋಪದಿಂದ ಅದನ್ನು ಓಡಿಸಿದನು ಅಂತ ಒಂದು ಸ್ಟೋರಿ ಇದೆ, ಚೆನ್ನಾಗಿದೆ. 100 ವರ್ಡ್ಸಲ್ಲಿ ಬಂದುಬಿಟ್ಟು ChatGPT ಏನಿದೆ ಬರೆದು ಕೊಟ್ಟಿದೆ. ಈಗ ನಮಗೇನು ಮಾಡಬೇಕು, ನಮಗೆ ಇದೇ ಸ್ಟೋರಿದು ಎಲ್ಲ ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ನ ಬರೆಸ್ಕೋಬೇಕು. ಅದನ್ನು ಕೂಡ ನಾವಿಲ್ಲಿ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೇಳೋಣ, ನನಗೆ ಈ ಕಥೆದು ಎಲ್ಲ ಚಿಕ್ಕ ಚಿಕ್ಕ ಸೀನ್ದು ಸ್ಟೋರಿ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳೋಣ. ಕನ್ನಡದಲ್ಲಿ ಅಂತ ಕೇಳಬೇಡಿ, ಇಂಗ್ಲೀಷಲ್ಲ ಅಂತ ಕೇಳಿ. ಓಕೆನಾ. ಸೊ ನಾನಿಲ್ಲಿ ಕೇಳ್ಕೊತೀನಿ. ನಾನಿಲ್ಲಿ ಇಮೇಜ್ ಪ್ರಾಂಪ್ಟ್ ಕೇಳಿದ್ದೀನಿ.
ಇಲ್ಲಿ ಬಂದುಬಿಟ್ಟು ನನಗೆ ಈ ಕಥೆದು ಎಲ್ಲ ಚಿಕ್ಕ ಚಿಕ್ಕ ಸೀನ್ದು ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಇಂಗ್ಲೀಷಲ್ಲಿ ಅಂತ ಇಲ್ಲಿ ಬಂದುಬಿಟ್ಟು ಬರೆದು ಕೊಟ್ಟಿದ್ದಾರೆ ಸೀನ್ ಬೈ ಸೀನ್ ಇಮೇಜು. ಸೊ ಮೊದಲನೇದು, ಎರಡನೇದು, ಮೂರನೇದು ಪ್ರಾಂಪ್ಟು 4, 5, 6, 7 ಟೋಟಲಿ ಬಂದುಬಿಟ್ಟು ನನಗೆ ಇಲ್ಲಿ 8 ಇಮೇಜ್ ಪ್ರಾಂಪ್ಟ್ ಬರೆದು ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಿ ಮೊದಲನೇ ಪ್ರಾಂಪ್ಟ್ ಏನಿದೆ ನಾವು ಅದನ್ನು ಕಾಪಿನ ಮಾಡ್ಕೊಳ್ಳೋಣ. ನಾನು ಇಲ್ಲಿಂದ ಇಲ್ಲಿವರೆಗೂ ಮೊದಲನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಕಾಪಿನ ಮಾಡ್ಕೊಳ್ತೀನಿ. ಓಕೆನಾ, ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದ್ಮೇಲೆ ಸಿಂಪಲ್ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೂಗಲ್ ಫ್ಲೋ ಅಂತ ಹಾಕಿ. ಓಕೆನಾ, ಗೂಗಲ್ ಫ್ಲೋ FLOW ಫ್ಲೋ ಅಂತ ಹಾಕಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಿಮಗೆ ಇಲ್ಲಿ ಪಿಂಕ್ ಕಲರಲ್ಲಿ ಬಂದುಬಿಟ್ಟು ಒಂದು ನೋಡೋಕ್ಕೆ ಸಿಗುತ್ತೆ ಲ್ಯಾಬ್ ಅಂದ್ಬಿಟ್ಟು, ಗೂಗಲ್ ಲ್ಯಾಬ್ಸ್ ಅಂದ್ಬಿಟ್ಟು ಇದರ ಫ್ಲೋ ಅಂತ ಬರೆದಿದೆ. ಸೊ ಇದು ಮೊದಲನೇ ವೆಬ್ಸೈಟ್ ಮೇಲೆ ನಾವೇನು ಮಾಡೋಣ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ನೋಡಿ ಫಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ವಿತ್ ಫ್ಲೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮದು ಬಂದುಬಿಟ್ಟು ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಇಲ್ಲಿ ಜಿಮೇಲ್ ಕೇಳುತ್ತೆ, ಯಾವುದಾದ್ರೂ ಒಂದು ಜಿಮೇಲ್ನ ಕೊಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಲಾಗಿನ್ನ ಮಾಡ್ಕೋಬೇಕು. ಓಕೆನಾ, ಸೊ ನಾನಿಲ್ಲಿ ಒಂದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಜಿಮೇಲ್ ಕೇಳುತ್ತೆ, ನೀವು ಯಾವುದಾದ್ರೂ ಒಂದು ನಿಮ್ಮದು ಜಿಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾವು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ನೋಡೋಕ್ಕೆ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆ. ನಾವಿಲ್ಲಿ ಇದು ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ. ನಮಗೆ ಇಮೇಜ್ ಬೇಕು, ಇಮೇಜ್ ಜನ್ರೇಟ್ ಮಾಡಬೇಕು. ನಾವಿಲ್ಲಿ ಏನು ಮಾಡೋಣ, ಕ್ರಿಯೇಟ್ ಇಮೇಜ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಮಗೆ ಪ್ರಾಂಪ್ಟ್ ಹಾಕೋ ಆಪ್ಷನ್ ಬಂದುಬಿಟ್ಟು ಸಿಕ್ಕಿದೆ. ನಾವು ಪ್ರಾಂಪ್ಟ್ ಬಂದುಬಿಟ್ಟು ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದ್ಮೇಲೆ ಗೈಸ್ ನಮಗೆ ಇಲ್ಲಿ ಒಂದು ಆಪ್ಷನ್ ಬಂದುಬಿಟ್ಟು ಕೊಡ್ತಾರೆ, ಈ ಆಪ್ಷನ್ನು. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನಾನು ಏನಿದೆ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕು ಫೋಟೋಸು, ನಾನಿಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಆಕ್ಸೆಪ್ಟ್ ರಿಶ್ಯೂ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಶಾರ್ಟ್ ವೀಡಿಯೋದು ಬೇಕಾ ಇಲ್ಲ ಲಾಂಗ್ ವೀಡಿಯೋದು ಬೇಕಾ ಅಂತ ನೀವು ನೋಡ್ಕೊಳ್ಳಿ. ಲ್ಯಾಂಡ್ ಸ್ಪೇಸ್ ಅಂದರೆ ಇದು ಲಾಂಗ್ ವೀಡಿಯೋದು, ಪೋರ್ಟ್ರೈಟ್ ಅಂದರೆ ಶಾರ್ಟ್ ವೀಡಿಯೋದು. ಸೊ ನಾನಿಲ್ಲಿ ಶಾರ್ಟ್ ವೀಡಿಯೋದು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಬಂದುಬಿಟ್ಟು ನಾವು ಸಿಂಪಲಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮದು ಇಮೇಜ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಇಮೇಜ್ನ ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ ಈ ಇಮೇಜ್ ಇಷ್ಟ ಆಯಿತಾ, ಸೊ ನೀವು ಈ ಇಮೇಜ್ನ ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ, ಸೊ ನಾನು ಏನು ಮಾಡ್ತೀನಿ, ಈ ಇಮೇಜ್ನ ಓಪನ್ ಮಾಡಿಕೊಂಡು ಇಲ್ಲಿ ನಮಗೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಈ ಇಮೇಜ್ನ ಬಂದುಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ, ಸೊ ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಇಮೇಜ್ ಆಪ್ಷನ್ ಮೇಲೆ ಬಂದುಬಿಡುತ್ತೆ. ನಿಮ್ಮದು ಇಮೇಜ್ ಬಂದುಬಿಟ್ಟು ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ, ಅದಾದಮೇಲೆ ನಮಗೆ ಏನು ಮಾಡಬೇಕು, ಎರಡನೇದು ಪ್ರಾಂಪ್ಟ್ ಏನಿದೆ ಅದನ್ನು ನಾವೇನು ಮಾಡೋಣ, ಕಾಪಿನ ಮಾಡ್ಕೊಳ್ಳೋಣ. ಎರಡನೇ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಟು ಇಲ್ಲಿಗೆ ಬರೋಣ. ಬಂದಾದಮೇಲೆ ಗೈಸ್ ನಾವು ಇಲ್ಲಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಯಾವ ಟೈಪ್ ಇಮೇಜ್ ಬೇಕು, ಕಂಟೆಸ್ಟೆನ್ಸ್ ಕ್ಯಾರೆಕ್ಟರ್ ಬೇಕಲ್ಲ, ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲನೇ ಇಮೇಜ್ ಏನಿದೆ ಅದನ್ನು ನಾವು ಅಪ್ಲೋಡ್ ಮಾಡೋಣ. ಓಕೆನಾ, ಕ್ರಾಪ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಈಗ ಬಂದುಬಿಟ್ಟು ನಮ್ಮದು ಎರಡನೇ ಪ್ರಾಂಪ್ಟದು ಇಮೇಜ್ ಏನಿದೆ ಪ್ರಾಂಪ್ಟ್ ಏನಿದೆ ಅದನ್ನು ಹ್ಯಾಡ್ ಮಾಡೋಣ. ಹ್ಯಾಡ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಸೈನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ, ಸೊ ನಾನಿಲ್ಲಿ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಬಂದುಬಿಟ್ಟು ಪ್ರಾಂಪ್ಟ್ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ, ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ನಮ್ಮದು ಎರಡನೇ ಪ್ರಾಂಪ್ಟದು ಇಮೇಜ್. ಸೊ ಗೈಸ್ ನೀವು ನೋಡ್ಬೋದು ಇಲ್ಲಿ ನಮ್ಮದು ಎರಡನೇದು ಪ್ರಾಂಪ್ಟ್ ಇಮೇಜ್ ಏನಿದೆ ಅದು ಬಂದಿದೆ. ಸೊ ಇದು ಬಂದುಬಿಟ್ಟು ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಈ ಇಮೇಜ್ನ ಡೌನ್ಲೋಡ್ನ ಮಾಡ್ಕೊಳ್ತೀನಿ. ಓಕೆನಾ, ಅದಾದಮೇಲೆ ಈಗ ನಾವೇನು ಮಾಡಬೇಕು, ಮೂರನೇ ಪ್ರಾಂಪ್ಟ್ ಇಮೇಜ್ ಏನಿದೆ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಸಿಂಪಲ್ಲಿ ನಾವಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಮೇಜ್ ಏನಿದೆ ಅದು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲಿ ಇಲ್ಲಿ ನಾನು 3 ಇಮೇಜ್
ಇಮೇಜ್ ಬಂದುಬಿಟ್ಟು ಜನ್ರೇಟ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇನ್ನು ಮಿಕ್ಕಿದ ಇಮೇಜ್ ಬಂದುಬಿಟ್ಟು ನೀವೇ ಜನ್ರೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ನಾವು ಇದನ್ನು ಈ ಇಮೇಜ್ನ ಬಂದುಬಿಟ್ಟು ವಿಡಿಯೋ ರೂಪದಲ್ಲಿ ಯಾವ ಥರ ಕನ್ವರ್ಟ್ ಮಾಡ್ಬೋದು ಅದನ್ನು ಕೂಡ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಸೊ ನೋಡ್ಕೊಳ್ಳಿ, ನಿಮಗೆ ಯಾವುದು ಇಷ್ಟ ಆಗ್ತಿದೆ ಅದು. ಇದರಲ್ಲಿ ನಾಯಿ ಬಂದುಬಿಟ್ಟು ಚೇಂಜ್ ಆಗಿ ಬಂದಿದೆ. ಸೊ ನೀವು ನೋಡ್ಕೊಳ್ಳಿ, ನಿಮಗೆ ಇದೇ ಇದ್ದರೆ ಇದನ್ನೇ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನನಗೆ ಇದು ಬಂದುಬಿಟ್ಟು ಇಷ್ಟ ಆಯಿತು. ನಾನು ಇಲ್ಲಿಂದ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ತೀನಿ. ನೋಡಿ ಗೈಸ್, ಎಲ್ಲನೂ ಇಮೇಜ್ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಈಗ ಸಿಂಪಲಿ ನಾವೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಅದನ್ನೇ ಓಪನ್ ಮಾಡ್ಕೋಬೇಕು. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಚಾಟ್ ಜಿ ಪಿ ಟಿಗೆ ಬರೋಣ. ಚಾಟ್ ಜಿ ಪಿ ಟಿಗೆ ಬಂದಮೇಲೆ ಇಲ್ಲಿ ಒಂದೇ ಒಂದು ಬಂದುಬಿಟ್ಟು ಹೇಳಬೇಕು ಚಾಟ್ ಜಿ ಪಿ ಟಿಗೆ, ನಮಗೆ ಇದು ಎಲ್ಲ ಪ್ರಾಂಪ್ಟ್ನು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಡಿ ಅಂದರೆ ವಿಡಿಯೋ ಟೈಪಲ್ಲಿ ಇಮೇಜ್ ಮಾಡೋಕ್ಕೆ ಕನ್ವರ್ಟ್ ಮಾಡಿಕೊಡಿ ಅಂತ ನಾವು ಕೇಳೋಣ. ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ, ಎಲ್ಲ ಇಮೇಜ್ ಪ್ರಾಂಪ್ಟ್ನು ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ ಅಂತ ನಾವು ಕೇಳೋಣ. ನಾನಿಲ್ಲಿ ಹೇಳಿದ್ದೀನಿ ಶೋರ್ ಅಂತ, ನಮಗೆಲ್ಲ ಎಲ್ಲ ಇಮೇಜ್ ಪ್ರಾಂಪ್ಟ್ ವಿಡಿಯೋ ಪ್ರಾಂಪ್ಟ್ ಆಗಿ ಬರೆದು ಕೊಡಿ ಅಂತ. ಸೊ ಸೀನ್ 1, 2, 3 ಎಲ್ಲ ಪ್ರಾಂಪ್ಟ್ನು ವಿಡಿಯೋ ಪ್ರಾಂಪ್ಟ್ ಆಗಿ ಬರೆದು ಕೊಡ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ. ಓಕೆನಾ. ಸೊ ನೋಡಿ 5 ಇದೆ, ಟೋಟಲಿ 6, 8 ಇರಬೇಕಲ್ಲ, ಟೋಟಲಿ 8 ಸೀನ್ ಬಂದುಬಿಟ್ಟು ನಮಗೆ ಚಾಟ್ ಜಿ ಪಿ ಟಿ ಏನಿದೆ ಬರೆದು ಕೊಡುತ್ತೆ. ಓಕೆನಾ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಟೋಟಲಿ 8 ಸೀನು. ಸೊ ಈಗ ನಮ್ಗೆ ಏನು ಮಾಡಬೇಕು, ಮೊದಲನೇದು ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು. ಮೊದಲನೇದು ವಿಡಿಯೋ ಪ್ರಾಂಪ್ಟು ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಬ್ಯಾಗ್ ಬರೋಣ. ಬ್ಯಾಗ್ ಬಂದಾದ್ಮೇಲೆ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮ್ಗೆ ಇಲ್ಲಿ ಏನು ಮಾಡಬೇಕು, ಈ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಮಗೆ ಇಲ್ಲಿ ಬಂದುಬಿಟ್ಟು ಏನಿದೆ ಸ್ಟಾರ್ ಆಪ್ಷನ್ ಕಾಣಿಸ್ತಿದೆ. ಓಕೆನಾ. ಈ ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ. ನಾನು ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಏನು ಮಾಡಬೇಕು, ನಮಗೆ ವಿಡಿಯೋ ಟು ಇಮೇಜ್ ಟು ವಿಡಿಯೋ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಅಂದರೆ, ಈ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಂದು ವಾಯ್ಸ್ ಹೋಗಿಬಿಡುತ್ತೆ, ಆ ಕಾರಣದಿಂದ. ಮೊದಲ ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೊದಲನೇ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಇಲ್ಲಿ ಆಪ್ಷನ್ ಇದೆ ಪ್ರಾಂಪ್ಟ್ ಆ್ಯಡ್ ಮಾಡೋದು. ಸಿಂಪಲಿ ಪ್ರಾಂಪ್ಟ್ನ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿದ್ದು ನಮ್ಮದು ವಿಡಿಯೋ ಏನಿದೆ ಅದು ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡೋಣ, ವಿಡಿಯೋ ಜನ್ರೇಟ್ ಆಗ್ತಿದೆ. ಸೊ ನೋಡಿ ಗೈಸ್, ನಮ್ಮದು ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಬ್ಯಾಕ್ಗ್ರೌಂಡ್ ನಾಯ್ಸ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು 3 ಡಾಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಟು ಡಿವೈಸ್ ಆಪ್ಷನ್ ಕಾಣಿಸ್ತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳೋಣ. ನಮ್ದು ಏನಾಗುತ್ತೆ, ಸೇವ್ ಆಗುತ್ತೆ. ಈಗ ನಾವೇನು ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಕಾಪಿ ಮಾಡ್ಕೊತೀನಿ, ವಿಡಿಯೋ ಪ್ರಾಂಪ್ಟು ಎರಡನೇ ಫೋಟೋ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ತೀನಿ. ಅದನ್ನು ಆ್ಯಡ್ ಮಾಡಾದಮೇಲೆ ಒಂದು ಸ್ವಲ್ಪ ಲೋಡಿಂಗ್ ಆದಮೇಲೆ ನಾನು ಇದನ್ನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನೋಡಿ ಸೆಂಡ್ ಬಟನ್ ಬಂತು. ಈಗ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ನಮ್ಮ ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೋಡಿ ನಮ್ಮ ವಿಡಿಯೋ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಈಗ ನಾವೇನು ಮಾಡೋಣ, ಇದನ್ನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಟ್ಟು ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಈಗ ಬಂದುಬಿಟ್ಟು ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲನೂ ಬಂದುಬಿಟ್ಟು ಫೋಟೋ ಟು ವಿಡಿಯೋ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ವೈಸ್ ಎಲ್ಲನೂ ಇವಾಗ ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಲಾಸ್ಟ್ ಪ್ರೊಸೆಸ್ಸು ನಮಗೆ ನಮ್ಮದು ಚಾಟ್ ಜಿ ಪಿ ಟಿ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ. ಚಾಟ್ ಜಿ ಪಿ ಟಿ ಓಪನ್ ಮಾಡ್ಕೊಂಡಾದಮೇಲೆ ಈಗ ಸ್ಟೋರಿ ಏನಿದೆ ಅದನ್ನು ನಾವು ಕಾಪಿ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ನಾವು ಸ್ಟೋರಿನ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದಿಷ್ಟ ಆದಮೇಲೆ ನಾವು ಕಾಪಿನ ಮಾಡ್ಕೊಳ್ಳೋಣ. ಸ್ಟೋರಿನ ಕಾಪಿ ಮಾಡ್ಕೊಂಡಾದ್ಮೇಲೆ ಜೆಮಿನಿ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಸ್ಟೋರಿ ಇಲ್ಲಿ ಹಾಕ್ಬಿಟ್ಟು ಸ್ಟೋರಿ ಹಾಕಾದ್ಮೇಲೆ ಇಲ್ಲಿ ಸಿಂಪಲ್ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟಾದಮೇಲೆ ಪೇಸ್ಟ್ ಸೇಮ್ ಟು ಸೇಮ್ ಅಂತ ಹಾಕಿ. ಓಕೆನಾ. ಸಿಂಪಲ್ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಆಗುತ್ತೆ. ಇದು ಸೇಮ್ ಟು ಸೇಮ್ ಏನಿದೆ ಸ್ಟೋರಿ ಏನಿದೆ ಪೇಸ್ಟ್ ಆಗುತ್ತೆ. ಅದಾದಮೇಲೆ ನಿಮ್ಮದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ಇಲ್ಲಿ ಈ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್
ರೆಕಾರ್ಡರ್ ಫಸ್ಟ್ ಆನ್ ಮಾಡಿ ಈ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಬೆಸ್ಟ್ ಐಡಿಯಾ. ಸೊ ಇದು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯಾವ ಥರ ವಾಯ್ಸ್ ಬೇಕಂತ ಸಿಂಪಲ್ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಸೊ ನಿಮಗೆ ಯಾವ ಟೈಪ್ ವಾಯ್ಸ್ ಬೇಕು ಅಂತ ಸ್ಟಾರ್ಟಿಂಗಲ್ಲೇ ನಿಮಗೆ ವಾಯ್ಸ್ದು ಸೆಟ್ಟಿಂಗ್ ಆಪ್ಷನಲ್ಲಿ ಹೋಗ್ಬಿಟ್ಟು ಯಾವ ವಾಯ್ಸ್ ಬೇಕು ಆ ವಾಯ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನೀವೇನು ಮಾಡ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಳ್ಳಿ. ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡ್ಕೊಂಡಾದಮೇಲೆ ಓಕೆ ಗೈಸ್, ಇಷ್ಟಾದಮೇಲೆ ನಮ್ಮದು ಸ್ಟೋರಿ ಬಂತು ಆ್ಯಂಡ್ ವೀಡಿಯೋಸ್ ಬಂತು ಆ್ಯಂಡ್ ಇನ್ನೊಂದೇನು ವಾಯ್ಸ್ ಬಂತು. ಓಕೆನಾ, ಈಗ ನಮ್ಗೆ ಏನು ಮಾಡಬೇಕು, ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ನಮಗೇನು ಮಾಡಬೇಕು, ಸೊ ನಾನು ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನಾನು ಇಲ್ಲಿ ಒಂದೊಂದು ವೀಡಿಯೋನ ಎಲ್ಲನೂ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಮೊದಲನೇ ವೀಡಿಯೋ ಯಾವುದು ನಮ್ಮದು, ಇಲ್ಲಿ ಇದು, ಅದಾದಮೇಲೆ ಇದು. ಸೊ ಇಷ್ಟು ವೀಡಿಯೋ ಬಂದುಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಯಾವುದರಲ್ಲಿ, AI-ಅಲ್ಲಿ. ಓಕೆನಾ, ಸೊ ಇದೆಲ್ಲನೂ ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ ಒಂದೊಂದಾಗಿ. ಸೊ ನೀವು ಕೂಡ ಇದೇ ಥರ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ನೇದು ಒಂದು ನಿಮಿಷ, ಸೊ ಎರಡೆರಡು ವೀಡಿಯೋ ಬಂದಿದೆ ಅನಿಸುತ್ತೆ. ನಾನು ಫಸ್ಟಿಂದ ಆ್ಯಡ್ ಮಾಡ್ಕೊಳ್ತೀನಿ. ಮೊದಲನೇದು ಯಾವುದು ನಮ್ಮದು ಇದು, ಅದಾದಮೇಲೆ ಎರಡನೇದು, ಮೂರನೇದು ಇದು, ನಾಲ್ಕನೇದು, ಐದನೇದು, ಆರನೇದು, ಏಳನೇದು, ಟೋಟಲಿ ಎಲ್ಲ ವೀಡಿಯೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಅಪ್ಲಿಕೇಶನಲ್ಲಿ ಕ್ಯಾನ್ವಾಸಲ್ಲಿ ಕ್ಲಿಕ್ ಮಾಡಿಬಿಟ್ಟು 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕಲ್ಲ ನಾವು PIP ಆ್ಯಡ್ ಮಾಡಬೇಕು. ಯಾಕಂದರೆ ನಾವು ವಾಯ್ಸ್ನ ಬಂದುಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ. ಸೊ PIP ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡ್ವಲ್ಲ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗಿಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು, ಆಡಿಯೋ ಎಕ್ಸ್ಟ್ರಾಕ್ಟರ್ ಆಪ್ಷನ್. ಇಲ್ಲಿ ನಮಗೆ ಸಿಗ್ಬೋದು, ಇಲ್ಲಾಂದ್ರೂ ಇಲ್ಲ. ಸೊ ಒಂದ್ಸಲ ಚೆಕ್ಔಟ್ ಮಾಡೋಣ ನಾವು. ಕ್ರಾಪ್, ಸ್ವಿಚ್, ಕೌಂಟು, ರಿಪ್ಲೇಸು, ವಾಯ್ಸ್ ಎಫೆಕ್ಟ್, ಡುಪ್ಲಿಕೇಟು, ಫ್ರೀಸು, ರಿವರ್ವ್ ಇದೆ. ಸೊ ಇದ್ರಲ್ಲಿ ಬಂದುಬಿಟ್ಟು ನಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ಇಲ್ಲ. ಸಿಂಪಲಿ ನಾವೇನು ಮಾಡೋಣ, ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಏನು ಮಾಡೋಣ, ಇಲ್ಲಿ ಹೈಡ್ ಮಾಡಿಬಿಡೋಣ. ಓಕೆನಾ, ಹೈಡ್ ಮಾಡಾದ್ಮೇಲೆ ಗೈಸ್ ಈಗ ಒಂದು ಸಲ ಕೇಳಿದ್ರದ್ದು ವಾಲ್ಯೂಮ್ ಏನಿದೆ ನಾವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಯಾವುದ್ರದ್ದು ಫೋಟೋದು ವಾಲ್ಯೂಮ್ ಏನಿದೆ ಇದು ನಮ್ಮದು 100% ಇದೆ. ನಾವೇನು ಮಾಡೋಣ, ಇಲ್ಲಿ ಒಂದು 12% ಇಡೋಣ. ಓಕೆನಾ, ಈಗ ಒಂದು ಸ್ವಲ್ಪ ಕೇಳಿ ನೋಡಿ ಯಾವ ಥರ ನಮ್ಮದು ವಾಯ್ಸ್ ಬರ್ತಿದೆ ಅಂತ. ಪರ್ವತದ ಶಿಖರದಲ್ಲಿ ಒಬ್ಬ ಸಾಧು ತಪಸ್ಸು ಮಾಡುತ್ತಿದ್ದನು. ಅವನು ಏಕಾಂತವನ್ನು ಇಷ್ಟಪಡುವವನಾಗಿದ್ದರಿಂದ ಯಾರನ್ನೂ ವಿಶೇಷವಾಗಿ ಒಂದು ಸ್ವಲ್ಪ ನಾವು ಇದನ್ನು ಸ್ಪೀಡ್ ಮಾಡ್ಕೊಳ್ಳೋಣ. ಅಷ್ಟು ನಮ್ಮದು ವಾಯ್ಸ್ ಏನೇ ಅಷ್ಟು ಚೆನ್ನಾಗೆ ಬರ್ತಿಲ್ಲ. ನಾನು ಇಷ್ಟು ಮಾಡ್ಕೊಳ್ತೀನಿ, ಒಂದ್ಸಲ ನೋಡೋಣ. ಹಿಮಾಲಯ ಪರ್ವತದ ಶಿಖರದಲ್ಲಿ ಒಬ್ಬ ಸಾಧು ತಪಸ್ಸು ಮಾಡುತ್ತಿದ್ದನು ಅಂತ ಬಂತಲ್ಲ. ಸೊ ಇಷ್ಟುವರೆಗೂ ನಮ್ಮದು ಫೋಟೋ ಏನಿದೆ ಇರಬೇಕು. ಸೊ ನಾನು ಇದನ್ನು ಕಟ್ ಮಾಡಿ ಡಿಲೀಟ್ ಮಾಡಿ. ಅವನು ಏಕಾಂತವನ್ನು ಇಷ್ಟಪಡುವವನಾಗಿದ್ದರಿಂದ ಯಾರನ್ನೂ ವಿಶೇಷವಾಗಿ ಪ್ರಾಣಿಗಳನ್ನು ಹತ್ತಿರ ಬರಲು ಬಿಡುತ್ತಿದ್ದಿರಲಿಲ್ಲ. ಇಲ್ಲಿಂದ ಇಲ್ಲಿ ಒಂದು ದಿನ ಚಳಿಯಲ್ಲಿ ನಡುಗುತ್ತಿದ್ದ ಒಂದು ನಾಯಿ ಅವನ ಆಶ್ರಮದ ಬಳಿ ಬಂತು. ಸಾಧು ಕೋಪದಿಂದ ಅದನ್ನು ಓಡಿಸಿದನು. ಆದರೆ ಇಲ್ಲಿಂದ ಇಲ್ಲಿವರೆಗೂ ನಾಯಿ ಪ್ರತಿದಿನವೂ ಮೌನವಾಗಿ ಬಂದು ದೂರದಿಂದ ಕುಳಿತುಕೊಳ್ಳುತ್ತಿತ್ತು. ಒಂದು ರಾತ್ರಿ ಭಾರೀ ಹಿಮಪಾತದಲ್ಲಿ ಸಾಧು ಜಾರಿ ಬಿದ್ದನು ಅಂತ ಬಂದಾಗ ಇಲ್ಲಿವರೆಗೂ ಈ ಸಾಧು ಜಾರಿ ಬಿದ್ದನು. ನಾಯಿ ಬಹುಕಾರ ಮಾಡಿ ಗ್ರಾಮಸ್ಥರನ್ನು ಕರೆದು ಅವನ ಜೀವ ಉಳಿಸಿತು. ಇಲ್ಲಿವರೆಗೂ ಗ್ರಾಮಸ್ಥರನ್ನು ಕರೆದು ಅವನ ಜೀವ ಉಳಿಸಿತು. ಇಲ್ಲಿವರೆಗೂ ಆ ದಿನದಿಂದ ಸಾಧುವಿನ ಹೃದಯ ಮೃದುವಾಯಿತು. ನಾಯಿ ಅವನಿಗೆ ಸ್ನೇಹದ ಮೌಲ್ಯ ಕಲಿಸಿತು. ದ್ವೇಷ ಪ್ರೀತಿಯಾಗಿ ಮಾರ್ಪಟ್ಟಿತು. ಇದನ್ನ ಇಲ್ಲಿವರೆಗೂ ನಾವು ಕಮ್ಮಿ ಮಾಡ್ಕೊಳ್ಳೋಣ ವಾಲ್ಯೂಮ್. ನಮಗೆ ಪ್ರಾಣಿಗಳ ಮೇಲಿನ ಕರುಣೆ ಮತ್ತು ನಿಸ್ವಾರ್ಥ ಸ್ನೇಹದ ಮಹತ್ವವನ್ನು ತಿಳಿಸುತ್ತದೆ. ನೋಡಿದ್ರಲ್ಲ ಗೈಸ್, ಸೇಮ್ ನೀವು ವಾಯ್ಸ್ ಏನು ಬರ್ತಿದೆ ಅದರ ಅಕಾರ್ಡಿಂಗ್ ವೀಡಿಯೋನ ನೀವು ಮ್ಯಾಚ್ ಮಾಡಿಸ್ಬೇಕು. ಅಷ್ಟೇ ಮಾಡಬೇಕಾಗಿರೋದು ಇದರಲ್ಲಿ ಕೆಲಸ. ಓಕೆನಾ, ಸೊ ಗೊತ್ತಾಯ್ತಲ್ಲ. ಸೊ ಈ ಥರ ನೀವು ಈಸಿಲಿ ಬಂದುಬಿಟ್ಟು ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೋಬೋದು, ಗಾಡ್ ವೀಡಿಯೋಸ್ಗಳನ್ನ. ಓಕೆನಾ, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ಸ್ ಇದ್ರೆ ನಂಗೆ ಕೇಳ್ಬೋದು. ಆ್ಯಂಡ್ ಮಧ್ಯದಲ್ಲಿ ನೋಡಿ ನಿಮಗೆ ಇಲ್ಲಿ ನೋಡಿ ಪ್ಲೇನಾಗಿ ಕಾಣಿಸ್ತಿದೆ, ಡೈರೆಕ್ಟಾಗಿ ಬಂದುಬಿಡ್ತಾ ಇದೆ. ನಮ್ಗೆ ಇಲ್ಲಿ ಏನು ಮಾಡ್ಬೋದು, ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಈ ಥರ ಆ್ಯಡ್ ಮಾಡ್ಕೋಬೋದು. ಫುಲ್ ಮಾಡಿಕೊಂಡು ಅಪ್ಲೈ ಟು ಆಲ್ ಕೊಡ್ಬೋದು ಈ ಥರ.
ಓಕೆನಾ, ಈಗ ನೋಡಿ ಯಾವ ಥರ ಬರುತ್ತೆ ಅಂತ. ಒಬ್ಬ ಸಾಧು ತಪಸ್ಸು ಮಾಡುತ್ತಿದ್ದನು. ಅವನು ನೋಡಿದ್ರಲ್ಲ? ಏಕಾಂತವನ್ನು ಇಷ್ಟಪಡುವವನಾಗಿದ್ದರಿಂದ ಯಾರನ್ನೂ ವಿಶೇಷವಾಗಿ ಪ್ರಾಣಿಗಳು ನೋಡಿದ್ರಲ್ಲ? ಸೊ ಈ ಥರ ನೀವು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ ಯೂಸ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಗೈಸ್? ಅಂತೂ ನಿಮ್ಗೆ ಇದರಲ್ಲಿ ಡೌಟ್ ಕ್ವಶನ್ಸ್ ಏನಾದರೂ ಇದ್ರೆ ನಂಗೆ ಕಮೆಂಟಲ್ಲಿ ಕೇಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.